ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದ 12ನೆಯ ಸರ್ಗ ನಡೆದಿದೆ. ರಾಮ ಬೇಟೆಯಾಡಲಿಕ್ಕೆ ಹೋದಾಗ ಗುಹೆಯೊಂದರಲ್ಲಿ ನಾಲ್ವರು ಸ್ತ್ರೀಯರು ತಪೋಮಗ್ನರಾಗಿದ್ದರು. ಅವರು ರಾಮನನ್ನೇ ಒರೆಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದಾಗ ಏಕಪತ್ನಿ ಪ್ರಸಾದದಿಂದ ಕೃಷ್ಣಾವತಾರದಲ್ಲಿ ನಿಮ್ಮನ್ನು ಒರೆಸ್ತೀನಿ ಅಂತ ಅವರಿಗೆ ಸಮಾಧಾನ ಹೇಳಿದ್ದ. ಅವರನ್ನು ಸಮಾಧಾನಪಡಿಸಿ ಮುಂದೆ ಅದೇ ಗುಹೆಯಲ್ಲಿ ಆತ ಮುಂದುವರೆದಾಗ ಅಲ್ಲಿ 16,100 ಜನ ಸ್ತ್ರೀಯರು ತಪೋಮಗ್ನರಾಗಿದ್ದರು. ಅವರೂ ಕೂಡ ಅದೇ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ದುಂದುಭಿ ಎನ್ನುವ ರಾಕ್ಷಸ ಏಕಕಾಲದಲ್ಲಿ 100 ಜನ ಸ್ತ್ರೀಯರನ್ನು ಮದುವೆಯಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ಅದಕ್ಕಾಗಿ ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ತ್ರೀಯರನ್ನು ತನ್ನ ಗುಹೆಯಲ್ಲಿ ಸಂಗ್ರಹ ಮಾಡ್ತಿದ್ದ. ಆ ಗುಹೆಯೊಳಗೆ ಬೇರೆ ಯಾರಿಗೂ ಪ್ರವೇಶ ಸಾಧ್ಯ ಆಗಬಾರ್ದು, ಕನ್ಯೆಯರು ಅದರಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ 1 ಯೋಜನ ವಿಸ್ತಾರವಾದ ದೊಡ್ಡ ಬಂಡೆಕಲ್ಲನ್ನು ಅದಕ್ಕೆ ಮುಚ್ಚಿ ಇಟ್ಟಿರ್ತಿದ್ದ. ದುಂದುಬಿ ಸತ್ತು ಹೋಗಿದ್ದಾನೆ ಅನ್ನೋ ಸಮಾಚಾರವನ್ನು ಕೇಳಿ ಅವರೆಲ್ಲ ಭಾಳ ಸಂತೋಷಪಟ್ಟರು. ರಾಮನನ್ನು ಒರೆಸಬೇಕು ಅಂತ ಅವರು ಅಪೇಕ್ಷೆ ಪಟ್ಟರು. ರಾಮ ಅದಕ್ಕೆ ಒಪ್ಪಲಿಲ್ಲ. ಆಗ ಅವರು ರಾಮನ ಕೈ ಕಾಲುಗಳನ್ನು ಹಿಡಿದುಕೊಂಡು ಬಿಟ್ಟರು. ರಾಮ ಆಗ ಅದೃಶ್ಯನಾಗಿಬಿಟ್ಟ. ರಾಮ ಅದೃಶ್ಯನಾಗಿದ್ದನ್ನು ನೋಡಿ ಅವರೆಲ್ಲರೂ ಚಿಂತಾಗ್ರಸ್ತರಾದರು. ಈ ಮುಂದಿನಂತೆ ಅವ್ರು ಮಾತಾಡಿದರು. ಪ್ರಬಲವಾದ ಕಷ್ಟವನ್ನು ನಮಗೆ ತಂದೊಡ್ಡಿದ್ದೀನಿ ಇವತ್ತು. ನೀನು ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಿನ್ನ ಮನಸ್ಸು ನಿರ್ದಯವಾಗಿರುವಂತೆ ಕಾಣಿಸ್ತದೆ. ನಮ್ಮ ಮನಸ್ಸನ್ನು ನೀನು ಅರ್ಥ ಮಾಡಿಕೊಂಡಿಲ್ಲ. ಅಥವಾ ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿ ನಮಗೆ ಇಂಥ ಒಂದು ದುಃಖ ಒಡ್ಡುವಂಥ ವಿದ್ಯೆ ಏನಾದರೂ ನಿನಗೆ ಗೊತ್ತಿರಬಹುದು. ಯಾವ ಕಾರಣಕ್ಕಾಗಿ ನಮ್ಮನ್ನಿಷ್ಟು ಸಂಕಟಕ್ಕೆ ಈಡು ಮಾಡಿದ್ದೆ ಅಂತ ಗೋಳು ಹೇಳ್ಕೊಂಡ್ರು. ರಾಮಂ ದುಷ್ಟು ವನೇ ಸರ್ವಾಹ ಬಭ್ರುಮುಕ್ತ ಇತಸ್ತತಃ. ರಾಮನನ್ನು ನೋಡಬೇಕು ಅನ್ನುವ ಅಭಿಲಾಷೆಯಿಂದ ಆ ವನದಲ್ಲಿ ಆ ಕಡೆ ಈ ಕಡೆ ಅವರು ಸಂಚಾರ ಮಾಡಿದರು. ಅಲ್ಲೊಂದು ಅಶ್ವತ್ಥ ವೃಕ್ಷವಿತ್ತು. ಅದನ್ನು ಕೇಳಿದರು. ನೀನು ವೃಕ್ಷಕ್ಕೆ ಅಧಿಪತಿಯಾಗಿದ್ದಿ, ರಾಮನನ್ನು ಎಲ್ಲಾದರೂ ನೋಡಿದರೆ ಅವನ ಬಗ್ಗೆ ನಮಗೆ ಸಮಾಚಾರವನ್ನು ತಿಳಿಸು ಅಂತ ಹೇಳಿದರು. ತುಳಸಿಯನ್ನು ಕೇಳಿದರು. ಮುಂದೆ ಶಾಖಾಮೃಗ ಅಂದರೆ ಕೊಂಬೆಗಳಲ್ಲಿ ಸಂಚಾರ ಮಾಡುವಂಥ ಮಂಗಗಳನ್ನು ಕೇಳಿದರು. ಕೋಗಿಲೆಗಳನ್ನು ಕೇಳಿದರು. ಗೋ ಕದಂಬ ವದಸ್ವತ್ವಂ, ಕದಂಬ ವೃಕ್ಷವನ್ನು ಪ್ರಶ್ನೆ ಮಾಡಿದರು. ಗೋ ವಾರಣ ಮದೋನ್ಮತ್ತ ಧ್ರುವಾರಣ ಸಮಪ್ರಭು, ಆನೆಗಳನ್ನು, ಅಲ್ಲಿ ಸಂಚಾರ ಮಾಡುವಂಥ ಗಿಳಿಗಳನ್ನು, ಹೀಗೆ ನಾನಾ ಥರದ ಪ್ರಾಣಿ ಪಕ್ಷಿಗಳನ್ನು ಕೇಳಿದರು. ವಾಯುವನ್ನು ಕೇಳಿದರು. ಯಾರ ಕಡೆ ತಿರುಗಿದ್ರು ಕೂಡ ಅವರಿಗೆ ಆ ಮಾರ್ಗ ಸಿಗಲಿಲ್ಲ. ಅದಕ್ಕೆ ಅವರು ಮತ್ತಷ್ಟು ವಿಲಾಪವನ್ನು ಮುಂದುವರಿಸಿದರು. ಆ ಗಂಡಕಿ ನದಿಯ ತೀರದಲ್ಲಿ ಕಿಂ ಪ್ರಭೋ ತ್ವಯಾ ಜಾನಕಿ ಯದಾತೆ ರಕ್ಷಸಾರಣ್ಯ ಮಧ್ಯತಃ ಸ್ವಸ್ಥಲಂ ಹೃತ ಗೌತಮೀ ತಟಾತ್ ತತ್ಕತೆ ತ್ವಯಾ ನೈವ ಶೋಚಿತಂ ಸ್ತ್ರೀಯವೂಚುಹು ಅಂತ ಇದೊಂದು ಸ್ತೋತ್ರ. 12 ಶ್ಲೋಕಗಳ ಸ್ತೋತ್ರ ಇದು. ಜಯತಿತೇಧಿಕ ಮತ್ತು ಗೋಪಿಗೀತೆ ಏನಿದೆ ಅದರ ಧಾತೆಯಲ್ಲಿರುವಂತಹ ಶ್ಲೋಕ. ಹಿಂದೆ ಸೀತೆಯನ್ನು ನೀನು ಕೂಡ ಕಳ್ಕೊಂಡಿದ್ದೆ ಅರಣ್ಯದಲ್ಲಿ. ಆ ಸೀತೆಯನ್ನು ಕಳ್ಕೊಂಡಾಗ ಅದರಿಂದ ಆಗುವಂಥ ದುಃಖ ಎಂಥದ್ದು ಅಂತ ನಿನಗೆ ಗೊತ್ತಿರಬೇಕು. ಹಾಗಾಗಿ ನೀನು ನಮ್ಮನ್ನು ಈ ರೀತಿ ತಿರಸ್ಕಾರ ಮಾಡೋದು ಯೋಗ್ಯ ಅಲ್ಲ.
ನಾವು ನಿನ್ನನ್ನು ಈಗಲೇ ಇದೇ ಜನ್ಮದಲ್ಲಿ ನಮ್ಮನ್ನು ವರಿಸಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದಾಗದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಆದರೂ ಅಗ್ರೇ ಜನನೇಪಿ, ಮುಂದಿನ ಜನ್ಮದಲ್ಲಿ ಆದರೂ ನಮ್ಮನ್ನು ವರಿಸು. ಈ ರೀತಿಯಾಗಿ ನಮ್ಮನ್ನು ತಿರಸ್ಕಾರ ಮಾಡಬೇಡ. ಅಸ್ಮಾಭಿರಿಯ ಚಂಚಲ ಭಾವಾದ ಅಪರಾಧಂ ತತ್ಸರ್ವಂ ತ್ವಂ ಮಾಸ್ಮರ ಪೂರ್ವಂ ಕರುಣಾದತಃ. ಚಂಚಲ ಸ್ವಭಾವದಿಂದ ನಾವು ನಿನಗೇನಾದರೂ ಅಪರಾಧ ಮಾಡಿದರೆ ಆ ಅಪರಾಧವನ್ನು ಕ್ಷಮೆ ಮಾಡುವ. ನಿನ್ನ ದರ್ಶನದ ಲಾಭವನ್ನು ನಮಗೆ ಕೊಡು. ಹೇ ನಾಥ ರಾಘವ ರಮೇಶ್ವರ ರಾವಣಾರೇ ಸೀತಾಪತೆ ರಿಪು ನಿಷೂದನ ಕಂಜನೇತ್ರ ತ್ವಂ ದೇಹಿ ಮಮ ನಿಜ ದರ್ಶನ ಮಧ್ಯ ವಿಷ್ಣು ದುಃಖಾರ್ಣವ ಪರತಟಂ ನಯ ಕಾಮಿನೀರ್ನಃ. ಹೀಗೆ ಆ ಸ್ತ್ರೀಯರು ನಾನಾ ಥರ ಆರೋಪ ಮಾಡಿದರು. ಆ ಆರೋಪವನ್ನು ರಾಮ ಕೇಳಿ ಅವರ ಎದುರಿಗೆ ಆತ ತನ್ನನ್ನು ತಾನು ತೋರಿಸ್ಕೊಂಡ. ತಸ್ಮಾದೇತ ಸರ್ವದಾ ಕೀರ್ತನೀಯಂ ಶ್ಲೋಕಾರ್ಕೀಯಂ ಪ್ರಾಪಠಂ ಛಂದಚಿತ್ರಂ. ಇದಕ್ಕೆ ನಾರಿ ಗೀತ ಅಂತ ಹೇಳ್ತಾರೆ. ಇದನ್ನು ಪಠನೆ ಮಾಡಿದವನು ಎಲ್ಲ ಥರದ ಅಪೇಕ್ಷೆಗಳನ್ನು ಪಡ್ಕೋತಾನೆ. ಶ್ಲೋಕಾರ್ಕೀಯಂ, ಇದು 12 ಶ್ಲೋಕ ಇವು ಒಟ್ಟು. 12 ಅಂತ ಹೇಳಲಿಲ್ಲ, ಅರ್ಕ ಅಂತ ಹೇಳ್ತಾರೆ. ಅರ್ಕ ಅಂತಂದರೆ ದ್ವಾದಶಾದಿತ್ಯರು ಅನ್ನೋ ಸೂಚನೆಯ ಅನುಸಾರವಾಗಿ ಶ್ಲೋಕಾರ್ಕೀಯ ಅಂತಂದರೆ 12 ಶ್ಲೋಕಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ರಾಮ ಅವರಿಗೆ ವರಗಳನ್ನು ಕೊಟ್ಟ. ಹಿಂದೆ ನಾನೊಮ್ಮೆ ಯಜ್ಞ ಮಾಡಿದ್ದೆ. ಆ ಯಜ್ಞದಲ್ಲಿ ಸೀತೆ ನನ್ನ ಸಮೀಪದಲ್ಲಿ ಇಲ್ಲದೇ ಇದ್ದಾಗ ಸೀತೆಯ ಮೂರ್ತಿಗಳನ್ನು 16 ಮೂರ್ತಿಗಳನ್ನು, ಬಂಗಾರದ ಮೂರ್ತಿಗಳನ್ನು ನಾನು ಯಜ್ಞದಲ್ಲಿ ಇಟ್ಟುಕೊಂಡು ಅವುಗಳನ್ನು ದಾನ ಮಾಡಿದ್ದೆ. ಆ ದಾನದಿಂದ ಪ್ರೀತರಾದ ಬ್ರಾಹ್ಮಣರು ನನಗೆ ಇದರ 1000 ಪಟ್ಟು ಫಲವನ್ನು ನೀನು ಪಡ್ಕೊಳ್ಳುವನಿದ್ದಿ ಅಂತ ನನಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಮುಂದೆ 16,000 ಜನ ಪತ್ನಿಯರನ್ನು ನಾನು ನಿಮ್ಮ ರೂಪದಲ್ಲಿ ಪಡ್ಕೊಳ್ಳುವನಿದ್ದೇನೆ. ಆಗ ನೀವು ನಾನಾ ರಾಜರ ಮಕ್ಕಳಾಗಿ ಜನಿಸಬೇಕು. ಆಗ ನಿಮ್ಮನ್ನು ಆ ನರಕಾಸುರ ಅಪಹಾರ ಮಾಡಿರ್ತಾನೆ. ಆ ನರಕಾಸುರನನ್ನು ಸೋಲಿಸಿ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ. ಈಗ ದುಂದುಭಿ ಅಂತ ಏನು ರಾಕ್ಷಸ ಇದ್ನಲ್ಲ, ಈತ ನಿಮ್ಮನ್ನು ಅಪಹಾರ ಮಾಡಿದ್ದ. ಈ ದುಂದುಭಿ ರಾಕ್ಷಸನೇ ಮುಂದೆ ನರಕಾಸುರಾಗಿ ಜನಿಸ್ತಾನೆ. ನಿಮ್ಮನ್ನು ನಾನು ಅವಾಗ ಬಿಡಿಸ್ತೇನೆ. ಏವಂತ ರಾಮವಾಕ್ಯಂ ತಕ್ಷುತ್ವ. ರಾಮನ ಮಾತನ್ನು ಕೇಳಿ ಅವರು ಸಂತೋಷಪಟ್ಟರು. ರಾಮ ಕಳೆದು ಹೋಗಿದ್ದಾನೆ ಎನ್ನುವ ಆತಂಕದಂತೆ ಆ ಲಕ್ಷ್ಮಣ ಮೊದಲಾದವರು ಆತನನ್ನು ಹುಡುಕಬೇಕು ಅಂತ ಬಂದರು. ರಾಮನ ಪಾದದ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಬಂದರು. ಆ 16,000 ಜನ ಸ್ತ್ರೀಯರ ನಡುವೆ ರಾಮ ನಿಂತ್ಕೊಂಡಿದ್ದನ್ನು ಅವರು ನೋಡಿದರು. ಅವರೆಲ್ಲರಿಗೂ ರಾಮ ನಡೆದ ಸಂಗತಿಯನ್ನು ಹೇಳಿದ. ಅವರಿಗೂ ಬಹಳ ಆಶ್ಚರ್ಯ ಅನಿಸ್ತು. ತತಸ್ಥಾ ಜಾನಕೀಂ ನೇಮು. ಅವರೆಲ್ಲರನ್ನೂ ರಾಮ ಕರೆದುಕೊಂಡು ಬಂದ. ವಾಹನದಲ್ಲಿ ಕೂಡಿಸ್ಕೊಂಡು ಸೀತೆಯ ಬಳಿಗೆ ಕರ್ಕೊಂಡು ಬಂದ. ಸೀತೆಯನ್ನು ಅವರೆಲ್ಲರೂ ನಮಸ್ಕರಿಸಿದರು. ಆ ಬಂದವರೆಲ್ಲರಿಗೂ ನಾನಾ ಥರದ ಸ್ವಾಗತವನ್ನು ರಾಮನ ಪರಿವಾರದ ಮೂಲಕ ರಾಮ ಮಾಡಿಸಿದ. ದದರ್ಶ ಸುಮಹಶ್ರೇಷ್ಠಂ ಸ್ಪರ್ಧಯಂತಂ ಅಪಾಂಪತಿಂ ತಪಯಂತಿಂ ಹಿಮಾಂಭೂವಿಃ ಸ್ವಾಪದಾನ್ ಸ್ವಪಿತಾನಿವ ಹರಂತಂ ಸರ್ವಸಂತಾಪಂ ಹಿಮಾಂಶುಮಿವ ಚಾಹ್ನಿಕಂ. ಅಲ್ಲೇ ಸಮುದ್ರ ಇತ್ತು. ಆ ಸಮುದ್ರದ ತೀರದಲ್ಲಿ ಸೀತೆಯ ಜೊತೆಗೂಡಿ ರಾಮ ಸ್ನಾನ ಮಾಡಿದ. ಕೃತ ಮಾಧ್ಯಾಹ್ನಿಕ ಕ್ರಿಯ. ಮಧ್ಯಾಹ್ನದ ಸ್ನಾನವನ್ನು ಅದೇ ಸಮುದ್ರದ ತೀರದಲ್ಲಿ ಮಾಡಿದ. ಕ್ಷಣೇನೈವ ವರಾಹಾಂಸ್ತೆ ವಿದ್ಧಾಹ ಪೇತುರ್ಮಹೀತಲೆ. ಮುಂದೆ ಆ ರಾಮ ಜೊತೆಗಿದ್ದ ರಾಜಕುಮಾರರು, ರಾಜರು, ಬೇಡರ ಗುಂಪಿನವರು ನಾನಾ ಥರದ ಪ್ರಾಣಿಗಳನ್ನು ಭೇಟಿ ಮಾಡಿದರು. ನಾನಾ ಥರದ ಪ್ರಾಣಿಗಳನ್ನೆಲ್ಲ ಭೇಟಿ ಮಾಡಿ ಅವರು ಅಲ್ಲಿಂದ ಮುಂದೆ ಹೊರಟು ಹೋದರು. ಸೀತೆಯ ಜೊತೆಗೂಡಿ ರಾಮ ಅಯೋಧ್ಯ ನಗರದ ಕಡೆ ಪ್ರಯಾಣ ಮಾಡಿದ. ಅಯೋಧ್ಯ ನಗರದ ಕಡೆ ಪ್ರಯಾಣ ಮಾಡಿ ಮುಂದೆ 16,000 ಜನ 100 ಜನ ಸ್ತ್ರೀಯರೇನಿದ್ರು ಅವರೆಲ್ಲರನ್ನೂ ಅವರವರ ತಂದೆಯಂದಿರ ಮಕ್ಕಳ ಸಹೋದರರ ವಶಕ್ಕೆ ಒಪ್ಪಿಸಿದ. ಅವರೆಲ್ಲ ಮತ್ತೆ ತಮಗೆ ಜೀವನ ಬಂತು ಅಂತ ತಿಳ್ಕೊಂಡ್ರು. ಹೊಸ ಜನ್ಮ ಬಂದಂತೆ ಅವರು ಭಾವಿಸಿದರು.
ತಾಶ್ಚಾಪಿ ದ್ವಿಜಪುತ್ರಸ್ತು ಪಿತೃನಾಮೇವ ಸದ್ಮಸು ನಿನ್ಯುಹು ಸ್ವೀಯಾಯುಷಂ, ತಮ್ಮ ಉಳಿದ ಆಯುಷ್ಯವನ್ನು ಬ್ರಹ್ಮಚರ್ಯದ ಮೂಲಕವೇ ಕಳೆದರು. ಬೇರೆ ಯಾರನ್ನೂ ಅವರು ಮದುವೆ ಮಾಡಿಕೊಳ್ಳಿಲ್ಲ. ಅಥ ರಾಮ ಸುಬಾಹೋಶ್ಚ ಪುತ್ರಸ್ಯ ಮಧುರಾಂ ಪುರೀಂ ವಿವಾಹಾರ್ಥಂ ಸೀತೆಯಾ ಸಹ ಪೌರಜಾನಪದೈ ಯಯೌ. ಮುಂದೆ ಸುಬಾಹು ಅಂತ ಲಕ್ಷ್ಮಣನ ಶತ್ರುಘ್ನನ ಮಗ ಏನಿದ್ದ, ಆ ಸುಬಾಹುವಿನ ಮಗನ ಮದುವೆ ನಡೆಯೋದಿತ್ತು, ರಾಮನ ಮೊಮ್ಮಗನ ಮದುವೆ. ಅದಕ್ಕಾಗಿ ಮಥುರಾ ನಗರಕ್ಕೆ ಹೋದ. ಆ ವಿವಾಹವನ್ನೆಲ್ಲ ಮುಗಿಸಿಕೊಂಡು ಮರಳಿ ಬಂದ ಅಯೋಧ್ಯೆಗೆ. ಏಕದಾ ಜಾನಕಿ ವಾಕ್ಯಾತ್ ಕಾಲಿಂದ್ಯಾ ಸೈಕತೆ ಶುಭೆ. ಆ ಮಥುರಾ ನದಿಯ ಸಮೀಪದಲ್ಲಿ ಯಮುನಾ ನದಿ ಇತ್ತು. ಸೀತೆಯ ಅಪೇಕ್ಷೆಯಂತೆ ಬಂಗಾರದ ಮಂಚವೊಂದನ್ನು ಹಾಕಿಸಿಕೊಂಡು ಆ ಯಮುನಾ ನದಿಯ ತೀರದಲ್ಲಿ ಆತ ವಿಶ್ರಾಂತಿ ಪಡ್ಕೊಂಡ. ಆಗ ದಾಸರು ದಾಸಿಯರೆಲ್ಲರೂ ನಿದ್ದೆ ಮಾಡ್ತಿದ್ದಾಗ ಸ್ತ್ರೀರೂಪೇಣ ಕಾಲಿಂದಿ ಸ್ತ್ರೀ ರೂಪದಿಂದ ಅಲ್ಲಿಗೆ ಬಂದಳು. ಬಂದದ್ದನ್ನು ನೋಡಿ ರಾಮ ಎದ್ದು ನಿಂತ್ಕೊಂಡ. ಸೂರ್ಯನ ಮಗಳವಳು, ಪುಣ್ಯಾಂ ಕಾಲಿಂದೀಂ ಕಂಜಲೋಚನಾಂ, ದಿವ್ಯ ಅಲಂಕಾರ ಸಂಪನ್ನಳಾಗಿದ್ಲು. ಅವಳನ್ನು ನೋಡಿ ರಾಮ ನಿನ್ನ ಅಪೇಕ್ಷೆ ಏನಿದೆ ಅಂತ ಕೇಳಿದ. ಧನ್ಯೋ ವಿಧಾತ ಏನೇಯಂ ಕಾಲಿಂದಿ ರಚಿತಾಪುರ. ಆಗ ಅವಳು ಹೇಳಿದ್ಲು, ಇಹ ಜನ್ಮನಿ ತಥೋ ರಾಮೋಬ್ರವೀದ್ವಾಕ್ಯಂ ಚ ಏಕಪತ್ನಿ ವ್ರತಂ ಮಮ. ನಿನ್ನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಅವಳು ಹೇಳಿದ್ಲು. ಆಗ ರಾಮ ಅವಳಿಗೆ ಈ ಮುಂದಿನಂತೆ ಉತ್ತರಿಸಿದ, ಈ ಜನ್ಮದಲ್ಲಿ ನನಗೆ ಏಕಪತ್ನಿ ವ್ರತ ಇದೆ, ಹಾಗಾಗಿ ನಾನು ನಿನ್ನನ್ನು ಸ್ವೀಕಾರ ಮಾಡಲಾರೆ. ಸೀತೆ ಎಚ್ಚೆತ್ತುಕೊಳ್ಳುವುದರೊಳಗೆ ನೀನು ಇಲ್ಲಿಂದ ದೂರ ಹೋಗಿಬಿಡು, ಇಲ್ಲದೇ ಇದ್ರೆ ಮತ್ತೆ ಸೀತೆ ಕುಪಿತರಾದಳು. ರಾಮನ ಮಾತನ್ನು ಕೇಳಿ ಅವಳು ಮೂರ್ಛೆ ಹೋದ್ಲು. ರಾಮ ಅವಳನ್ನು ಮತ್ತೆ ಏಳಿಸಿದ. ದ್ವಾಪರ ಯುಗದಲ್ಲಿ ಕೃಷ್ಣ ರೂಪದಿಂದ ನಾನು ಅವತಾರ ಮಾಡ್ತೀನಿ, ಆಗ ನೀನು ನನಗೆ ಕಾಲಿಂದಿ ಅನ್ನೋ ಹೆಸರಿನ ರೂಪದಿಂದ ಪತ್ನಿಯಾಗು. ನಾನು ಅಷ್ಟಮಹಿಷಿಯರಲ್ಲಿ ಒಬ್ಬಳನ್ನಾಗಿ ನಿನ್ನನ್ನು ಮಾಡ್ಕೊಳ್ತೇನೆ ಅಂತ ಹೀಗೆ ಅವಳನ್ನ ಸಮಾಧಾನ ಮಾಡಿದ. ಇದು ಶ್ರುತ್ವ ರಾಮವಾಕ್ಯಂ ಕಿಂಚಿತ್ ತುಷ್ಟಮನ ನದಿ. ಅವಳು ಅಲ್ಲಿಂದ ಮುಂದೆ ಹೊರಟೋಗ್ಬಿಟ್ಲು. ರಾಮ ಸೀತೆಯೊಡಗೂಡಿ ಅಯೋಧ್ಯ ನಗರಕ್ಕೆ ಬಂದು ಮುಟ್ಟಿದ. ಇಲ್ಲಿ ಈ ಕಾಲಿಂದಿ ಅಂತ ಏನು ಇದು ವರ್ಣನೆ ಬಂತಲ್ಲ, ಇದು ಹರಿವಂಶದಲ್ಲಿ ಭಾಗವತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. ಅದರ ಹಿನ್ನೆಲೆಯನ್ನು ಆವಾಗ ಒಂದು ಬಾರಿ ಹೇಳಿದ್ದೆ. ಈಗ ಸುಪ್ರಸಿದ್ಧವಾದ ಯಮುನಾ ನದಿ ಇಲ್ಲಿ ಏನಿದೆಯಲ್ಲ, ಈ ಯಮುನಾ ನದಿ ಸ್ತ್ರೀ ರೂಪದಿಂದ ರಾಮನ ಬಳಿಗೆ ಬಂದದ್ದಲ್ಲ. ಎಷ್ಟೋ ಜನ ಹಾಗೆ ಹೇಳ್ತಾರೆ. ಆದರೆ ತಾತ್ಪರ್ಯ ನಿರ್ಣಯವನ್ನು ನಂಬಿ ಅದನ್ನು ಪುರಾಣ ಕಥೆಗಳ ಪ್ರವಚನ ಜೊತೆಗೆ ಹೊಂದಿಸಿಕೊಳ್ಳುವಂಥವ್ರು ಮಾತ್ರ ಅದು ಯಮುನಾ ನದಿಯಲ್ಲ, ಯಮುನಾ ನದಿ ತಂಗಿಯಾದಂತಹ ಸೂರ್ಯನ ಮಗಳೇ ಆದಂತಹ ಮತ್ತೊಬ್ಬಳು ಕಾಲಿಂದಿ ಅಂತ ಅವಳ ಸ್ವರೂಪವನ್ನು ಹೇಳ್ತಾರೆ. ಸತ್ಸ್ವಸಾರಂ, ಈ ಯಮುನಾ ನದಿ ಏನಿದೆ ಇವಳ ತಂಗಿಯೇ ಅವಳು, ಆದರೆ ಅನ್ಯ ಈ ಯಮುನಾ ನದಿ ಅಲ್ಲ. ಹೀಗೆ ನಿರ್ಣಯ ಅದನ್ನು ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ ವರ್ಣಿಸಿದೆ. ಅದನ್ನು ಆವಾಗ ನಾವು ಶ್ರವಣ ಮಾಡಿದ್ವಿ. ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಅದನ್ನು ನೆನಪು ಮಾಡ್ಕೊಳ್ಬೇಕು. ಕಿಂಚಿತ್ ತುಷ್ಟಮನ ನದಿ ಅಂತ ಇಲ್ಲಿದೆ, ನದಿ ಅಂತಿದೆ, ಆದರೆ ಈ ಯಮುನಾ ನದಿ ಅಲ್ಲ, ಅದು ಈ ಯಮುನಾ ನದಿ ತಂಗಿ. ಒಬ್ಬರು ಯಾರೋ ವಿದ್ವಾಂಸರು ಅಭಿಪ್ರಾಯಪಟ್ಟಂತೆ ಈ ಪ್ರಸಿದ್ಧವಾದಂತಹ ಯಮುನಾ ನದಿ ಮತ್ತು ಕೃಷ್ಣನ ಪತ್ನಿಯಾಗುವಂತಹ ಈ ಕಾಲಿಂದಿ ಇವರಿಬ್ಬರು ಕಲಿಂದ ಅನ್ನೋ ಪರ್ವತದಿಂದಲೇ ಹುಟ್ಟಿ ಬಂದವರು. ಇದು ಕೂಡ ನದಿಯೇ ಆಗಿತ್ತು. ಕೃಷ್ಣನ ಪತ್ನಿಯಾಗಿ ಯಾವಳು ಆಗುವವಳಿದ್ಲು, ಇವಳು ಕೂಡ ನದಿಯೇ ಆಗಿದ್ದು ಸ್ವಲ್ಪ ದೂರ ಆ ಕಲಿಂದ ಪರ್ವತದಿಂದ ಪ್ರತ್ಯೇಕವಾಗಿ ಹರಿದರು. ಮುಂದೆ ಇಬ್ಬರು ಒಟ್ಟುಗೂಡಿ ಬಿಟ್ರು. ಈಗ ಪ್ರಸಿದ್ಧವಾಗಿರುವಂಥ ಯಮುನಾ ನದಿ ಇದು ಕೃಷ್ಣನ ಪತ್ನಿ ಅಲ್ಲ. ಯಮುನಾ ಕಾಲಿಂದಿಯನ್ನು ಹೆಸರಿನವಳೇ ಕೃಷ್ಣನ ಪತ್ನಿಯಾಗಿ ಪ್ರತ್ಯೇಕವಾಗಿ ಮತ್ತೊಬ್ಬಳು ಇದ್ದಳು ಅಂತ ಅದನ್ನು ನಾವು ಅಲ್ಲಿ ನೋಡಿದ್ವಿ. ಸೂರ್ಯನ ಮಗಳೇ ಅವಳು. ಸೂರ್ಯ ಅವಳಿಗೆ ಆ ಯಮುನಾ ನದಿ ತೀರದಲ್ಲೇ ಒಂದು ಅರಮನೆಯನ್ನು ಕಟ್ಟಿಸಿಕೊಟ್ಟಿದ್ದ. ಅಲ್ಲೇ ಅವಳು ವಾಸ ಮಾಡಿಕೊಂಡು ಕೃಷ್ಣನ ಬರುವಿಗಾಗಿ ಕಾಯಿದ್ದಳು. ಕೃಷ್ಣ ಮತ್ತು ಅರ್ಜುನರಿಬ್ಬರು ಆ ಯಮುನಾ ನದಿ ತೀರಕ್ಕೆ ಹೋದಾಗ ಅರ್ಜುನ ಅವಳನ್ನು ಕೇಳಿದ, ನೀನು ಯಾರು ಅಂತ. ಆಗ ಅವಳು ತನ್ನ ಸಮಾಚಾರವನ್ನೆಲ್ಲ ಈ ಅರ್ಜುನನ ಮೂಲಕ ಕೃಷ್ಣನಿಗೆ ಹೇಳಿ ಕಳಿಸಿದ್ಲು. ಕೃಷ್ಣ ಅವಳನ್ನು ಮದುವೆ ಆದ. ಹೀಗೆ ಮಿತ್ರವಿಂದ ನಾಗ್ನಜಿತಿ ಭದ್ರಾ
ಲಕ್ಷಣ, ಈ 4 ಬ್ರಾಹ್ಮಣ ಕನ್ಯೆಯರು, ಈ ಗುಹೆಯಲ್ಲಿ ರಾಮನಿಗೆ ಭೇಟಿಯಾದವರು, ಅಷ್ಟಮಹಿಷಿಯರಲ್ಲಿ ಈ 4 ಸೇರಿದವರು. ಇನ್ನು ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಮತ್ತು ಕಾಲಿಂದಿ, ಇನ್ನು 4. ರುಕ್ಮಿಣಿ ಸತ್ಯಭಾಮೆಯರಿಬ್ಬರು ಲಕ್ಷ್ಮೀದೇವಿಯ ಸ್ವರೂಪರೆಯಾದವರು, ಜಾಂಬವತಿ ಜಾಂಬವಂತನ ಮಗಳು, ಮತ್ತು ಈ ಕಾಲಿಂದಿ ಇವಳು ಈಗ ಕಥೆಯನ್ನು ನಾವು ಶ್ರವಣ ಮಾಡಿದ್ವಿ. ಈಗ 8 ಜನ ಪತ್ನಿಯರು ಇವರು. ಈ 8 ಜನರಿಗೂ ಆ ರಾಮಾಯಣದ ಕಥೆಯ ಸಂಬಂಧ ಇದೆ. ಜಾಂಬವತಿಯ ಪ್ರಸ್ತಾವ ಇಲ್ಲೇನು ಬರಲಿಲ್ಲ, ಆದರೆ ಅವಳು ರಾಮಾಯಣದ ಕಾಲದವನೇ ಆದಂಥ ಜಾಂಬವಂತನ ಮಗಳು. ಹೀಗೆ ಈ 8 ಜನ ಮತ್ತು 16,100 ಆನಂದ ರಾಮಾಯಣವನ್ನು ಹೇಳಿದಂತೆ 16,000 ಜನ ಸ್ತ್ರೀಯರು. ಹೀಗೆ ಎಲ್ಲರೂ ಕೂಡ ಕೃಷ್ಣನನ್ನು ಮುಂದೆ ಮದುವೆ ಆಗ್ತಾರೆ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತಾಂತರ್ಗತವಾದ ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ 16 ಸ್ತ್ರೀಯರ ಮತ್ತು 8 ಜನ ಸ್ತ್ರೀಯರ ಹಿನ್ನೆಲೆ ಇದು ಅನ್ನುವಂಥ ಈ 12ನೇ ಸರ್ಗ ಮುಕ್ತಾಯ ಆಗಿದೆ.